Hello everyone, welcome to our mini vlog. ಸೊ ಇವತ್ತು ಸ್ಯಾಟರ್ಡೇ ಆ್ಯಂಡ್ ಸ್ಪೆಷಲ್ ಡೇ ಏನಂದರೆ ಇವತ್ತು ನಮ್ಮ ಅತ್ತೆ ಬರ್ಡೇ ಆ್ಯಂಡ್ ಬೆಳಗ್ಗೆನೆ ಎದ್ದು ನಾನು ರೆಡಿಯಾಗಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವಿಬ್ಬರು ಮನೆಗೆ ಬಂದು ಬರ್ಡೇ ಸೆಲೆಬ್ರೇಷನ್ಸ್ ಕೂಡ ಮಾಡಿದ್ವಿ. ಬಟ್ ಆ ಬರ್ಡೇ ಸೆಲೆಬ್ರೇಷನ್ ವಿಡಿಯೋನ ನಾನು ಈ ವಿಡಿಯೋಲಿ ಅಪ್ಲೋಡ್ ಮಾಡಲ್ಲ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಈ ವಿಡಿಯೋ ಕಂಟೆಂಟ್ ಬೇರೆನೇ ಇದೆ. ಸೊ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು, ನಮ್ಮ ಹತ್ರ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು. ಆ ಟೈಮಲ್ಲಿ ನಾವು ಇನ್ನೆಲ್ಲಿ ಹೋಗ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಗೊಂದು ಒಳ್ಳೆ ಪ್ಲೇಸ್ ನೆನಪಾಯ್ತು. ಅದೇನಂತೀರಾ? ಅದೇನಂತ ನಾನು ಹೇಳಲ್ಲ, ನೀವೇ ನೋಡಿ. ಟಡಾ, ಹಿಯರ್ ಇಟ್ ಇಸ್. ಮ್ಯಾಂಗೋ ಮೇಳ, ಮ್ಯಾಂಗೋತ್ಸವಕ್ಕೆ ಬಂದ್ವಿ. ಎಸ್, ಯು ಹರ್ಡ್ ಮಿ ರೈಟ್. ಇವತ್ತು ನಾವು ಬಂದಿರೋ ಜಾಗ ಮ್ಯಾಂಗೋ ಮೇಳ ಅಂದ್ರೆ ಮ್ಯಾಂಗೋ ಉತ್ಸವ. ಇದು ನಡೀತಿರೋದು ಬಸವನಗುಡಿ ಹತ್ರ ಇರೋ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ. ಅಂಡ್ ಇದು ಸ್ಟಾರ್ಟ್ ಆಗಿದ್ದು ಏಪ್ರಿಲ್ 18th ಇಂದ ಅಂಡ್ ಇದು ಎಂಡ್ ಆಗೋದು ಏಪ್ರಿಲ್ 22nd. ಅಂಡ್ ಇದು 5 days ಅಷ್ಟೇ ನಡೆಯುತ್ತೆ. ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಲವರ್ಸ್ಗೆ ತುಂಬಾನೇ ಇಷ್ಟ ಅಂಡ್ ಇದು ಹಬ್ಬದ ತರಾನೇ ಅಂತ ಹೇಳ್ಬೋದು. ಸೊ ನಾವಿಬ್ರು ಮ್ಯಾಂಗೋ ಲವರ್ಸ್ ಆಗಿರೋದ್ರಿಂದ ಈ ಜಾಗನ ಮಿಸ್ ಮಾಡ್ಕೊಳಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ನಾವಿವತ್ತು ಇಲ್ಲಿಗೆ ಬಂದ್ವಿ. ಅಂಡ್ ಮೋರ್ ಓವರ್ ಇದು ಯಾವಾಗ್ಲೂ ಇರಲ್ಲ, ಇದು ವರ್ಷಕ್ಕೆ ಒಂದೇ ಸಲ ನಡೆಯುತ್ತೆ. ಅದು ಏಪ್ರಿಲ್ ಮಂತ್ ಅಲ್ಲೇ ನಡೆಯುತ್ತೆ. ಇದ್ರದ್ದು ಹಿಸ್ಟ್ರಿ ಏನಂದ್ರೆ, ಫ್ರಮ್ ಲಾಸ್ಟ್ 2 years ವಾಸವಿ ಕಾಂಡಿಮೆಂಟ್ಸ್ ಅವರೇ ಇದನ್ನ ಆರ್ಗನೈಸ್ ಮಾಡ್ಕೊಂಡು ಬಂದಿದ್ದಾರೆ. ಮೋರ್ ಓವರ್ ಇದು ಡೈರೆಕ್ಟ್ಲಿ ಫ್ರಮ್ ಫಾರ್ಮರ್ಸ್ ಇಂದಾನೆ ಬರುತ್ತೆ. ಸೊ ಫಾರ್ಮರ್ಸು ಅವ್ರ ಪ್ರಾಡಕ್ಟ್ಸ್ ನ ತಂದ್ಬಿಟ್ಟು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಅಂಡ್ ಇಲ್ಲಿ ನೀವು ನೋಡ್ಬೋದು, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾನೇ ಕ್ರೌಡ್ ಇದೆ, ತುಂಬಾನೇ ಜನ ಇದ್ದಾರೆ. ಅಂಡ್ ಏನೊಂದು ಖುಷಿ ಅಂದ್ರೆ, ನಾವು ಹೋಗಿದ ತಕ್ಷಣನೇ ಮಳೆ ಹನಿ ಎಲ್ಲ ಬಂತು. ಸೊ ನನಗಂತೂ ಫುಲ್ ಖುಷಿ ಆಗೋಯ್ತು. ಅಂಡ್ ಇದು ಇಡೀ ಬ್ಯಾಂಗ್ಳೂರ್ ಖುಷಿ ಪಡೋ ವಿಷಯ. ಯಾಕಂದ್ರೆ ಇಷ್ಟು ದಿನ ಬಿಸಿಲು 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 ಅಂತ ಹೇಳ್ತಿದ್ದಿದ್ ನಾವು ಇವತ್ತು ಮಳೆ ನೋಡಿದ್ವಿ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಆ ಗ್ಯಾಪಲ್ಲೇ ಸೊ ಮಳೆ ಬಂದಿದ್ದ ಖುಷಿಗೆ ಸ್ವಲ್ಪ ಐಸ್ ಕ್ರೀಮ್ ತೊಗೊಂಡು ತಿನ್ನೋಣ ಅಂದ್ಬಿಟ್ಟು ನಾವು ಫಸ್ಟ್ ಟ್ರೈ ಮಾಡಿದ್ದೆ ಮ್ಯಾಂಗೋ ಐಸ್ ಕ್ರೀಮ್. ಆ್ಯಂಡ್ ಇದ್ರದ್ದು ಟೇಸ್ಟ್ ನಮ್ಮ ಮೋನೂರು ತಿಂತಿದ್ದಾರೆ ನೋಡಿ, ಹೇಗಿದೆ ಅಂತ ಕೇಳಿದೆ. ಸೊ ಅವ್ರು ನನಗೆ ಹೇಳಿದ ಉತ್ತರ ಸೂಪರ್ ಆಗಿದೆ ಅಂತ. ಹೌದಾ ಅಂತ ನಾನು ಟ್ರೈ ಮಾಡಿ ನೋಡಿದೆ. ವಾವ್ ಗುರು, ನನಗೂ ಸಕ್ಕತ್ತಾಗಿದೆ ಅಂತ ಅನಿಸ್ತು. ತುಂಬಾನೇ ಚೆನ್ನಾಗಿತ್ತು. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾನೇ ಕ್ರೌಡ್ ಇದ್ರು. ಬಟ್ ಯೂಶಲಿ ನೀವು ಮಂಡೇ ಅಥವಾ ನೆನ್ನೆ ಏನಾದ್ರು ಬಂದಿದ್ರೆ ಅಷ್ಟೊಂದು ಜನ ಇರಲ್ಲ ಅಂತ ಅಂದ್ಕೋತೀನಿ. ಬಟ್ ಇವತ್ತು ನಾವು ವೀಕೆಂಡ್ ಬಂದಿದ್ವಲ್ಲ, ಸೊ ನೀವೆಲ್ಲೇ ಹೋಗಿ ಯಾವುದೇ ಕೌಂಟರ್ ನೋಡಿ ಎಲ್ಲೇ ಹೋದ್ರೂ ಜನ ಸಾಗರನೇ ಅಂತ ಹೇಳ್ಬೋದು. ನೋಡಿ, ಒಂದು ಫುಡ್ ತಿನ್ನಕ್ಕೆ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ಇವಾಗ ಅಂದ್ಕೋಬಹುದು ಮ್ಯಾಂಗೋಗೆ ಎಷ್ಟು ಡಿಮ್ಯಾಂಡಿಂಗ್, ಎಷ್ಟು ಬೆಲೆ ಇದೆ ಅಂತ ಅಲ್ವಾ. ನಾವಂತೂ ಡಿಸೈಡ್ ಮಾಡಿದ್ವಿ, ಎಷ್ಟೇ ಕ್ರೌಡ್ ಇದ್ರೂ ಪರವಾಗಿಲ್ಲ, ನಾವು ಬಂದಿರೋ ಉದ್ದೇಶ ಮಾತ್ರ ಕಂಪ್ಲೀಟ್ ಮಾಡಲೇಬೇಕು ಅಂತ. ಇಷ್ಟು ದೂರ ಬಂದಿದ್ದೀವಿ, ತಿನ್ನೋದಕ್ಕಂತಾನೆ ಬಂದಿದ್ದೀವಿ, ತಿಂದೆ ಹಾಗೆ ಒಂದು ಹೋಗೋದಕ್ಕೆ ಆಗೋದೇ ಇಲ್ಲ. ಸೊ ಅದಕ್ಕೆ ಪೇಷನ್ಸ್ ಅಲ್ಲಿ ನಿಂತ್ಕೊಂಡು ನಾವು ಕ್ಯೂ ಅಲ್ಲೇ ಬಂದು ತರ ವೆರೈಟಿ ಆಫ್ ಫುಡ್ಸ್ನ ತಿನ್ನೋದಕ್ಕೆ ಟ್ರೈ ಮಾಡಿದ್ವಿ. ಸೊ ಇಲ್ಲಿ ನೋಡ್ತಿದ್ದೀರಲ್ವಾ, ಇದೆಲ್ಲ ಜಿಲೇಬಿ. ಇಲ್ಲಿ ಮ್ಯಾಂಗೋ ಜಿಲೇಬಿ ಇದೆ, ಮ್ಯಾಂಗೋ ಜಾಮೂನ್ ಇದೆ, ಮ್ಯಾಂಗೋ ಕೇಕ್ಸ್ ಇದೆ. ಸೊ ಎಲ್ಲ ವೆರೈಟಿ ಇದೆ. ಆ್ಯಂಡ್ ಇದು ಬಜ್ಜಿ, ಮ್ಯಾಂಗೋ ಬಜ್ಜಿ. ಬೋಂಡಾ ಕೂಡ ಇದೆ, ಬಟ್ ಸದ್ಯಕ್ಕೆ ಖಾಲಿ ಆಗಿತ್ತು. ಸೊ ಅದಕ್ಕೆ ನಾವು ಬರೀ ಮ್ಯಾಂಗೋ ಬಜ್ಜಿ ಮಾತ್ರ ತಗೊಂಡು ತಿಂತಾ ಇದ್ವಿ. ಅಲ್ಲಿ ಲೈಟಾಗಿ ಮಳೆ ಬೇರೆ ಬರ್ತಿತ್ತು. ಆ ವೆದರ್ಗೆ ಈ ಬಜ್ಜಿ ಸೂಪರ್ ಆಗಿರುತ್ತೆ ಅಂತ ಸೊ ನಾವು ಬಜ್ಜಿ ಕೂಡ ಟ್ರೈ ಮಾಡಿದ್ವಿ. ಆ್ಯಂಡ್ ನೀವೆಲ್ಲ ಅಂದ್ಕೋಬಹುದು ಇಲ್ಲಿ ರೇಟ್ ಎಲ್ಲ ತುಂಬ ಜಾಸ್ತಿ ಇದೆ, ಮ್ಯಾಂಗೋ ಮೇಳ ಅಂದರೆ ತುಂಬಾನೇ ಓವರ್ ಪ್ರೈಸ್ ಎಲ್ಲ ಇರುತ್ತೆ ಅಂತ. ಸೊ ಅದೆಲ್ಲ ಆ ಥರ ಏನೂ ಇಲ್ಲ, ಓವರ್ ಪ್ರೈಸ್ ಅಂತೂ ಯಾವುದೂ ಇಲ್ಲ. ಇಲ್ಲಿ ಮಿನಿಮಮ್ 30 ಮ್ಯಾಕ್ಸಿಮಮ್ 80 ತನಕ ಅಷ್ಟೇ ಎಲ್ಲ ಫುಡ್ ಐಟಮ್ ಸಿಗುತ್ತೆ. ಎಲ್ಲ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಪಾಕೆಟ್ ಫ್ರೆಂಡ್ಲಿ, ಯಾವ್ದು ಬೇಕೋ ಅಫೋರ್ಡ್ ಮಾಡ್ಬೋದು. ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ, ಡಿಫ್ರೆಂಟ್ ಆಗೂ ಇರುತ್ತೆ. ಈ ಥರ ನಾವು ಬೇರೆ ಕಡೆ ಎಲ್ಲ ತಿನ್ನಕ್ಕೆ ಆಗೋದು ಇಲ್ಲ, ಹಾಗಿರುತ್ತೆ. ನಾನು ಇವಾಗ ಏನೆಲ್ಲ ಫುಡ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನ 1 by 1 ಎಲ್ಲಾನು ತಿಂದು ಟೇಸ್ಟ್ ಮಾಡ್ತಾ ಇದ್ದೆ. ಸೊ ರಿವ್ಯೂಸ್ ಹೇಳ್ಬೇಕಂದ್ರೆ, ನಾವು ತಗೊಂಡಿದ್ದು ಮ್ಯಾಂಗೋ ಜಾಮೂನ್, ಅದು ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಟೇಸ್ಟಿ ಆಗಿತ್ತು. ಅದಾದ್ಮೇಲೆ ನಾವು ಮ್ಯಾಂಗೋ ಬಜ್ಜಿ ಕೂಡ ತಗೊಂಡ್ವಿ, ಅದೂ ಅಷ್ಟೇ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಮಸಾಲಾ ರೈಸ್, ಮ್ಯಾಂಗೋ ರೈಸ್ ಎಲ್ಲ ತಗೊಂಡ್ವಿ. ಅದು ರೈಸ್ ಅಲ್ವಾ, ಓಕೆ ನಾಟ್ ಬ್ಯಾಡ್, ತಿನ್ಬೋದಿತ್ತು. ಲೈಕ್ ಅದು ಮನೇಲಿ ಮಾಡೋ ಥರನೇ ಇತ್ತು, ಚೆನ್ನಾಗಿತ್ತು. ಸದ್ಯಕ್ಕೆ ನಾವು ಟ್ರೈ ಮಾಡಿದ ಐಟಮ್ಸ್ ಇಷ್ಟೇ. ಬಿಕಾಸ್ ನೀವು ನೋಡೋದಲ್ಲ, ಅಷ್ಟೊಂದು ಕ್ರೌಡ್ ಮಧ್ಯ ನಾವು ಇಷ್ಟು ತೊಗೊಂಡು ತಿಂತಿರೋದೇ ಹೆಚ್ಚು. ಬಟ್ ನಾವೇನೆಲ್ಲ ತೊಗೊಂಡು ತಿಂತಿದ್ದೀವೋ ಅದಷ್ಟೂ ತುಂಬ ಚೆನ್ನಾಗಿತ್ತು. ಅದ್ರಲ್ಲಿ ದಿ ಬೆಸ್ಟ್ ಅಂತ ನನಗೆ ಅನಿಸಿದ್ದು ಜಾಮೂನ್ ಆ್ಯಂಡ್ ಜಿಲೇಬಿ, ಮತ್ತು ಸ್ಟಾರ್ಟಿಂಗ್ ತಿನ್ನಲ್ಲ ಐಸ್ ಕ್ರೀಮ್, ಅದು ನಂಗೆ ತುಂಬಾ ಇಷ್ಟ ಆಯಿತು. ಇದೆಲ್ಲ ಅದರಲ್ಲೂ ಮ್ಯಾಂಗೋ ಫ್ಲೇವರ್ಸ್ ಅಂತೂ ಕಂಪ್ಲೀಟ್ ಆಗಿತ್ತು. ಸೊ ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಇದಲ್ಲದೆ ಅಲ್ಲಿ ತುಂಬಾನೇ ಇದೆ, ಲೈಕ್ ಬೇರೆ ಮ್ಯಾಂಗೋ ಫುಡ್ ಐಟಮ್ಸ್ ಇದೆ. ಲೈಕ್ ನೀವು ಹಿಂದೆ ನೋಡ್ತಾ ಇರ್ಬೋದು, ಅಲ್ಲಿ ಮ್ಯಾಂಗೋ ನ್ಯಾಚೋಸ್ ಇದೆ, ಮ್ಯಾಂಗೋ ಟ್ವಿಸ್ಟರ್ಸ್ ಇದೆ, ಮ್ಯಾಂಗೋ ಸ್ಯಾಂಡ್ವಿಚ್, ಮ್ಯಾಂಗೋ ದೋಸೆ, ಮ್ಯಾಂಗೋ ಪೂರಿ, ಮ್ಯಾಂಗೋ ಜ್ಯೂಸ್, ಮ್ಯಾಂಗೋ ಲಸ್ಸಿ, ಹೀಗೆ ವೆರೈಟಿ ಮ್ಯಾಂಗೋ ಫುಡ್ಸ್ನ ನೀವು ಇಲ್ಲಿ ಟ್ರೈ ಮಾಡ್ಬೋದು.
ಅದಷ್ಟೇ ಅಲ್ಲದೆ ಇಲ್ಲಿ ಬರೀ ಫುಡ್ ಏರಿಯಾ ಮಾತ್ರ ಇಲ್ಲ, ಇಲ್ಲಿ ಶಾಪಿಂಗ್ ಏರಿಯಾ ಕೂಡ ಇದೆ. ಸೊ ಒಂದ್ ಸೈಡ್ ಪೂರ್ತಿ ಫುಡ್ ಝೋನ್ ಆಗಿದ್ರೆ ಅನದರ್ ಸೈಡ್ ಇಸ್ ಕಂಪ್ಲೀಟ್ಲಿ ಶಾಪಿಂಗ್ ಝೋನ್. ಸೊ ನೀವು ಚೆನ್ನಾಗಿ ತಿಂದು ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಇಲ್ಲಿ ಯಾರ್ಯಾರು ಏನೇನು ಫೇಮಸ್ಸು, ಸೊ ಅವರು ಇಲ್ಲಿ ಸಣ್ಣ ಪುಟ್ಟದಾಗಿ ಅವರು ಸ್ಟಾಲ್ಸ್ನ ಹಾಕೊಂಡಿದ್ದಾರೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಕಿಡ್ಸ್ ಝೋನ್. ಸೊ ಮಕ್ಕಳಿಗೆ ಅಂತ ಒಂದಷ್ಟು ಗೇಮ್ಸ್ನ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಸೊ ದಟ್ ಮಕ್ಕಳು ಬಂದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನಾನೇನು ಹೇಳೋದು ಅಂದರೆ, ಯಾರೆಲ್ಲ ಬ್ಯಾಂಗ್ಳೂರಿಯನ್ಸ್ ಇನ್ನು ಮ್ಯಾಂಗೋ ಮೇಳನ ನೋಡಿಲ್ಲ ಅಂದರೆ ಆದಷ್ಟು ಬೇಗ ಬಂದು ಮ್ಯಾಂಗೋ ಮೇಳನ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲಿಗೆ ನಮ್ಮ ಬ್ಲಾಗ್ನ ನಾವು ಎಂಡ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಆನ್ ನೆಕ್ಸ್ಟ್ ವ್ಲಾಗ್. ಬಾಯ್.